ನಾನು ಪ್ರದೀಪ್ ರಾಮರಾವ್. ಈ ಹೆಸರು ಹೊರಗಿನ ಜಗತ್ತಿಗೆ ಬರೀ ಒಂದು ಹೆಸರಷ್ಟೇ. ಆದರೆ ನಮ್ಮ ಕಾಲೇಜಲ್ಲಿ ಈ ಹೆಸರಿಗೆ ಬೇರೆಯೇ ಅರ್ಥ. ಹುಟ್ಟುವಾಗಲೇ ಅಮ್ಮನನ್ನು ಕಳ್ಕೊಂಡೆ. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಪಿಯೋನ್ ಆಗಿ ಅಪ್ಪ, ದಿನಕ್ಕೆ 2 ಹೊತ್ತು ಊಟ, ದಿನಾ ಲೈಫ್ ಜೊತೆ ಯುದ್ಧ. ದುರಾದೃಷ್ಟ ಎಂಬುದು ಒಬ್ಬ ಮನುಷ್ಯ ಆಗಿದ್ರೆ ನಾನೇ ಆಗಿರ್ಬೋದು. ಎಲ್ಲರೂ ಹೇಳಿದ್ರಂತ ನನ್ನ ಅಪ್ಪ ಲೋನ್ ಮಾಡಿ ಇಂಜಿನಿಯರಿಂಗ್ಗೆ ಸೇರಿಸಿದ್ರು. ಆದರೆ ನನ್ನ ಪ್ಯಾಷನ್ ಯಾವುದಂತ ನನಗೇನೇ ಗೊತ್ತಿರಲಿಲ್ಲ. ಎಲ್ರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅಂತ ಹೇಳ್ತಾರೆ, ಆದರೆ ನನಗೆ ದುಃಖ ಬಿಟ್ಟು ಬೇರೆ ಏನಿರಲಿಲ್ಲ. ನಾನು ಯಾವುದೇ ಕೆಲಸವನ್ನು ಕಷ್ಟಪಟ್ಟೇ ಮಾಡ್ತೇನೆ, ಆದರೆ ಯಾವುದು ಫಲ ಕೊಡಲ್ಲ. ಹಾಗೆ ಎಲ್ಲ ಎಕ್ಸಾಮ್ ಕಷ್ಟಪಟ್ಟೇ ಓದ್ತೇನೆ, ಮಾರ್ಕ್ ಮಾತ್ರ 15 ದಾಟೋದೇ ಇಲ್ಲ. ಕಮ್ಮಿ ಮಾರ್ಕ್ಸ್ ಬಂತಂತ ಬೇಜಾರೇನಾಗಲ್ಲ, ಕಷ್ಟದಲ್ಲಿ ಕೈ ಹಿಡಿಯೋರು ಯಾರಿಲ್ಲ ಅಂತ ಬೇಜಾರಷ್ಟೇ. ಅಪ್ಪನ ಹತ್ರ ನನ್ನ ಕಷ್ಟ ಹೇಳುವಂತ ಅಂದರೆ ಅವರಿಗೂ ಅರ್ಥ ಆಗಲ್ಲ. ಏನ್ ಮಾಡಿದ್ರು ನೀನು? ಓದ್ಲಿಕ್ಕಾಗಲ್ವಾ? ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನ 12 ಮಾರ್ಕ್ ನೋಡ್ಲಿಕ್ಕ? ಅಲ್ಲಿ ಶ್ರವಣ ನೋಡಿ ಕಲಿ ಮಾರೆ ಸ್ವಲ್ಪ. ಅವನಿಗೆ ಒಂದು ಕಣ್ಣು ಕಾಣಿಸಲ್ಲ, ಆದ್ರೂ ನಿನ್ಕಿಂತ ಎಷ್ಟು ಒಳ್ಳೆ ಮಾರ್ಕ್ ತೆಗಿತಾನೆ. ನಿಂಗೆ ಎಲ್ಲ ಸರಿತು ಏನ್ ಮಾರೆ ಓದ್ಲಿಕ್ಕೆ? ಯಾಕೆ ನಮ್ಮ ಹೊಟ್ಟೆ ಉಳಿಸಿ ಮಾರೆ? ಇದು ಪರಿಸ್ಥಿತಿ. ಆದರೆ ಅವರದೇನೋ ತಪ್ಪಿಲ್ಲ. ಅವರ ಸ್ಥಿತಿಯಲ್ಲಿ ನಾನಿದ್ರು ಹಾಗೇನೆ ಹೇಳ್ತಿದ್ದೆ. ಹೀಗೆ ನನ್ನ ಕಷ್ಟ ಯಾರ ಹತ್ರನೂ ಹೇಳೋಕ್ಕಾಗದೆ ಹೊರಗಿನ ಸಮಾಜಕ್ಕೂ ಹೆದರಿ ನನ್ನೊಳಗೆ ಇಟ್ಟುಕೊಂಡು ಬೆಟ್ಟದಷ್ಟು ದೊಡ್ಡದಾಗಿತ್ತು. ಆದರೆ ಒಂದು ದಿನ ನಾನು ಯಾವತ್ತೂ ದೇವರಿಗೆ ದೀಪ ಹಚ್ಚಿದವನಲ್ಲ, ಆದರೆ ಯಾವತ್ತು ತುಪ್ಪದ ದೀಪನೇ ಹಚ್ಚಿಬಿಟ್ಟೆ. ಜನವರಿ 10 ನನ್ನ ಲೈಫ್ನ ಹೊಸ ಅಧ್ಯಾಯ ಶುರುವಾದ ದಿನ. ಬಾಡಿದ ಹೂವಿಗೆ ನೀರು ಸಿಕ್ಕಂತಹ ದಿನ. ನಾನು ಸತ್ತ ಮೇಲೂ ನನ್ನ ನೆನಪಲ್ಲಿ ಉಳಿಯುವಂತಹ ದಿನ. ಯಾಕೆಂದರೆ ಹೀಗಿರುವಾಗ ರೋಹಿತ್ ನನ್ನ ಲೈಫ್ಗೆ ಹೊಸ ಬೆಳಕನ್ನು ತಂದ. ಬೇಸಿಗೆಯಲ್ಲಿ ಮಳೆ ಬಂದಷ್ಟು, ಮರುಭೂಮಿಯಲ್ಲಿ ಹೂ ಬೆಳೆದಷ್ಟು ಖುಷಿಯನ್ನು ನನ್ನ ಲೈಫ್ಗೆ ತಂದುಬಿಟ್ಟ. ನನ್ನೊಳಗಿದ್ದ ಹೊಸ ಪ್ರದೀಪ್ ರಾಮರಾವನ್ನು ನಾನು ಅವನಿಂದ ಕಂಡುಕೊಂಡೆ. ನನ್ನೆಲ್ಲ ಕಷ್ಟಗಳಿಗೆ ಅವನೇ ಪರಿಹಾರ ನೀಡುತ್ತಿದ್ದ. ಜಗತ್ತನ್ನು ಹೀಗೂ ನೋಡಬಹುದಂತ ನನಗೆ ಕಲಿಸಿಕೊಟ್ಟ. ಅವತ್ತಿಂದ ಎಲ್ಲ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಕೂಡ ಸಿಗ್ತಿತ್ತು. ನನ್ನ ಲೈಫ್ನ 2ನೇ ಅಧ್ಯಯನವೇ ರೋಹಿತ್ ಅಂದರೆ ತಪ್ಪಾಗಲಾರ್ದು. ಆದರೆ ಆ ದೇವರಿಗೆ ನಾನು ಖುಷಿಯಾಗಿರೋದು ಇಷ್ಟ ಇಲ್ಲ ಅನಿಸುತ್ತೆ. ಎಲ್ಲ ಲವ್ ಸ್ಟೋರಿಯಲ್ಲೂ ವಿಲನ್ ಇದ್ದ ಹಾಗೆ ನಮ್ಮ ಸ್ಟೋರಿಯಲ್ಲೂ ಒಬ್ಬ ಇದ್ದ. ಆವತ್ತು ಫೆಬ್ರವರಿ 14, ಪ್ರೇಮಿಗಳ ದಿನ. ಎಲ್ಲ ಪ್ರೇಮಿಗಳ ಹಾಗೆ ನಾವು ಸಂತೋಷದಿಂದಲೇ ಕಾಲ ಕಳೆಯುತ್ತಿದ್ದೆವು. ಆದರೆ ಯಾರ ವಕ್ರದೃಷ್ಟಿಯೋ ಏನೋ ಆ ದಿನ ನಡಿಬಾರ್ದು ನಡೆದೋಯ್ತು. ಖುಷಿಯಾಗಿದ್ದ ನನ್ನ ಜೀವನಿಗೆ ಆ ದೇವರು ಒಂದು ದೊಡ್ಡ ಫುಲ್ ಸ್ಟಾಪೇ ಇಟ್ಟು ಬಿಟ್ಟ. ಈ ಸಮಾಜ ನನ್ನ ಬಗ್ಗೆ, ನನ್ನ ಅಪ್ಪನ ಬಗ್ಗೆ ಹಾಗೂ ನನ್ನ ರೋಹಿತ್ನ ಬಗ್ಗೆ ಎಲ್ಲಿ ತಪ್ಪಾಗಿ ಮಾತಾಡ್ತಾರೋ ಅಂತ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಐ ಡೋಂಟ್ ವಾಂಟ್ ಟು ಡೈ, ಬಟ್ ದಿಸ್ ಸೊಸೈಟಿ ಕಿಲ್ಸ್ ಮೀ ಎವ್ರಿ ಡೇ. ನಿನಗೆ ನೆನಪುಂಟಾ? 1 ವರ್ಷದಿಂದ ನೀನು ಆರ್ಮಿ SSP ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋಗಿದ್ದೆ. ಆದರೆ ನೀನು ಫಸ್ಟ್ ರೌಂಡಲ್ಲೇ ಹೊರಗೆ ಬಂದೆ. ನಾನು ನಿನ್ನ ಪೇಪರ್ ನೋಡ್ತಿದ್ದೆ. 43 CRPF ಜವಾನ್ಸ್ ಅವರು ಹುತಾತ್ಮರಾದ್ರು. ಅವರಾದ್ರೆ ತಮ್ಮ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ರು. ಆದರೆ ನೀನು ಯಾವ ರೀಸನ್ಗೆ ಹೀಗೆ ಮಾಡಿಕೊಂಡೆ? ನಾನು ನಿನ್ನ ಲೆಟರ್ ಓದ್ತಿದ್ದೆ. ನನಗೆ ಅರ್ಥ ಆಗ್ತದೆ ನಿನ್ನ ಕಷ್ಟ ಏನು ಅಂತ. ನೀನು ಏನೇ ನಿರ್ಧಾರ ತಗೊಂಡ್ರು ನಾನು ನಿನ್ನ ಜೊತೆಗೇ ಇರ್ತೇನೆ. ಯಾಕೆಂದರೆ ನಾಳೆ ನಿಮಗೆ ಏನೇ ತೊಂದರೆ ಆದರೂ ಈ ಸಮಾಜ ನಿಮಗೆ ಒಂದು ಚೂರು ಹೆಲ್ಪ್ ಮಾಡಲಿಕ್ಕೆ ಬರಲ್ಲ. ಈ ಜನರು ನಿಮಗೆ ಒಂದು ದಾರಿ ತೋರಿಸ್ತಾರೆ, ಆದರೆ ನೀನು ನಿಂದೆ ದಾರಿ ಆಯ್ಕೆ ಮಾಡಿದ್ರು ಏನು ತೊಂದರೆ ಇಲ್ಲ. ಯಾಕೆಂದರೆ ಯಾವಾಗಲೂ ನಾನು ನಿನ್ನೊಟ್ಟಿಗೆ ಇರ್ತೇನೆ. ನೀನು ಹೇಗೆ ಇದ್ದೀಯೋ ಹಾಗೆ ಹೆಮ್ಮೆಯಿಂದ ಬದುಕು. ನಿನ್ನಂತಹ 4 ಜನಕ್ಕೆ ಸ್ಫೂರ್ತಿಯಾಗಿ ಬದುಕು.
ಅಲ್ಲ ಒಂದು ಹೆಸರೆಂತ ಹೇಳು.